ಅಭಿವೃದ್ಧಿಯ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿರುವ ಮಾದರಿ ಬಳ್ಳಾರಿ. ಗಾಂಧಿನಗರದ ಸುತ್ತಮುತ್ತಲಿನ ಪ್ರದೇಶದ ಹತ್ತಾರು ಸಮಸ್ಯೆಗಳು ಕಣ್ಣಿಗೆ ಕಂಡರೂ ಕೂಡ ಸರಿಪಡಿಸುವಂತಹ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು, ಮುಖ್ಯವಾಗಿ ಜನಪ್ರತಿನಿಧಿಗಳ ಬೆಂಬಲಿಗರ ಪ್ರಥಮ ಜವಾಬ್ದಾರಿ. ಇಂತಹ ಸಮಸ್ಯೆಗಳಿಗೆ ಈ ದಿನ ಬೆಂಬಲಕ್ಕೆ ನಿಂತು ಬಳ್ಳಾರಿ ಮೀಡಿಯಾದೊಂದಿಗೆ ಹಾಗೂ ಸಾರ್ವಜನಿಕರಿಗೆ ಧ್ವನಿಗೂಡಿಸಿದ ಕೆಆರ್ಎಸ್ ಪಕ್ಷದ ಶ್ರೀನಿವಾಸ ರೆಡ್ಡಿ ಮತ್ತು ಕೃಷ್ಣಾರೆಡ್ಡಿ. ವಿಶೇಷ ಸೂಚನೆ: ಗಾಂಧಿನಗರದ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿಯೇ ಪಾದಚಾರಿಗಳು ಚಲಿಸುವ ರಸ್ತೆಯ ಮೇಲೆ ಜಾಹೀರಾತು ಫಲಕವನ್ನು ಪ್ರಶ್ನಿಸಿ ನೋಟಿಸು ನೀಡುವಂತಹ ಅಧಿಕಾರಿಯೇ ಅನುಮತಿಯನ್ನು ಕೊಟ್ಟಂತಹ ಕಾರ್ಯನಿರ್ವಹಿಸುವಂತಹ ಅಧಿಕಾರಿಯ ಅಭಿಮಾನವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಬಳ್ಳಾರಿಯ ಅಭಿವೃದ್ಧಿಯ ಭವಿಷ್ಯ ನಮ್ಮ ನಗರಕ್ಕೆ ಭೇಟಿ ಕೊಟ್ಟ ಪರ ಜಿಲ್ಲೆಯ ಪ್ರಜೆಗಳಿಗೆ ವ್ಯಂಗ್ಯವಾಗಿ ಮಾತನಾಡುವ ಮಾತುಗಳಾಗಿ ಉಳಿಯಬಾರದು ಎಂದು ಒಬ್ಬ ಸ್ವಾಭಿಮಾನಿ ಬಳ್ಳಾರಿಯ ಪ್ರಜೆಯಾಗಿ, ಮುಖ್ಯವಾಗಿ ಮಾದರಿ ಹಾಗೂ ಆಧುನಿಕ ಬಳ್ಳಾರಿಯ ಕನಸು ಕಾಣುತ್ತಿರುವ ಸಾಮಾನ್ಯ ಪ್ರಜೆ. ಗಾಂಧಿನಗರದ ಮುಖ್ಯ ರಸ್ತೆಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಕ್ಕದ ಒಂದು ಜಾಹೀರಾತು ಫಲಕ. ಇದು ಪಾದಚಾರಿ ರಸ್ತೆ ಮೇಲೇನೆ ಜಾಹೀರಾತು ಫಲಕ ಹಾಕೋದಕ್ಕೆ ಮಹಾನಗರ ಪಾಲಿಕೆ ಅನುಮತಿ ಕೊಟ್ಟಿದ್ದೇನೋ ಗೊತ್ತಿಲ್ಲ. ದೊಡ್ಡ ಜಾಹೀರಾತು ಫಲಕ ಹಾಕಿದೆ. ಫಸ್ಟ್ ಇದನ್ನು ತೆರವುಗೊಳಿಸ್ಬೇಕು. ಪಾದಚಾರಿ ರಸ್ತೆ ಮೇಲೆ ದೊಡ್ಡ ಜಾಹೀರಾತು ಫಲಕ ಹಾಕಿದ್ರೆ ಯಾವ ಥರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಮಹಾನಗರ ಪಾಲಿಕೆ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಫಸ್ಟ್ ಈ ಜಾಹೀರಾತು ಫಲಕ ತೆರವುಗೊಳಿಸ್ಬಿಟ್ಟಿದೆ. ಅವ್ರು ಏನಿದ್ರು ಬೇರೆ ಕಡೆ ಕೊಡ್ಬೋದು. ಪಾದಚಾರಿ ರಸ್ತೆನೇ ಕೊಡ್ತಾರೆ. ಇರೋದು ಬಳ್ಳಾರಿ ವೀರಶೈವ ವಿದ್ಯಾರ್ಥಿಗಳ ಸಂಘದ ವುಮೆನ್ಸ್ ಕಾಲೇಜ್ ಹತ್ರ, ಅಲ್ಲಂಸುಮನ ಕಾಲೇಜ್ ಹತ್ರ. ಇಲ್ಲಿಯ ರಸ್ತೆ ಪಾದಚಾರಿ ರಸ್ತೆ ಅತಿಕ್ರಮಣ ಆಗಿಲ್ಲ. ಭಾಳ ಚೆನ್ನಾಗಿದೆ. ಇಲ್ಲಿ ಪಾದಚಾರಿ ರಸ್ತೆ ವಿದ್ಯಾರ್ಥಿಗಳಾಗಲಿ ಪಬ್ಲಿಕ್ ಆಗಲಿ ವಿಶಾಲವಾಗಿದೆ, ಓಡಾಡೋಕ್ಕೆಲ್ಲ ಅನುಕೂಲ ಇದೆ. ಆದರೆ ಅದೇ ಮುಂದೆ ಒಂದು 100 ಮೀಟರ್ ದೂರದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರೋಲ್ಲಿ ರಸ್ತೆನೆಲ್ಲ ಒತ್ತುವರಿ ಮಾಡಿದ್ದಾರೆ, ಪಾದಚಾರಿ ರಸ್ತೆ. ಫಸ್ಟ್ ಅಧಿಕಾರಿಗಳು ಸಂಬಂಧಪಟ್ಟವರು ಇದನ್ನು ತೆರವುಗೊಳಿಸ್ಬೇಕಿದೆ. ಇಲ್ಲಿ ಎಲ್ಲ ಪ್ರತಿಷ್ಠಿತ ರಾಜಕಾರಣಿಗಳ ಮನೆಗಳಿದ್ದಾವೆ, ಎಲ್ಲ ಇವರಿದ್ದಾರೆ. ಇಲ್ಲಿ ಅವ್ರಿಗೆ ಕಾಣೋದಿಲ್ಲನ ಪಾದಚಾರಿ ರಸ್ತೆ ಒತ್ತುವರಿ ಆಗಿರೋದೇ ಕಾಣ್ತಾ ಇಲ್ಲನ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಬಳ್ಳಾರಿಯಲ್ಲಿ. ನಮಸ್ಕಾರ, ನಾನು ಶ್ರೀನಿವಾಸ ರೆಡ್ಡಿ, ಕೆಆರ್ಎಸ್ ಪಕ್ಷದ ಬಳ್ಳಾರಿ ಜಿಲ್ಲಾಧ್ಯಕ್ಷ. ಇಂದು ನಾವು ಬಳ್ಳಾರಿ ನಗರದ ಗಾಂಧಿನಗರದ ಮುಖ್ಯ ರಸ್ತೆಯಲ್ಲಿ ಓಡಾಡಿದ್ದೀವಿ. ಇಲ್ಲಿ ಪಾದಚಾರಿ ರಸ್ತೆಯನ್ನು ಅಕ್ರಮ ಮಾಡಿಕೊಂಡು ಜಾಹೀರಾತು ಫಲಕಗಳೆಲ್ಲ ಹಾಕಿದ್ದಾರೆ. ನೋಡ್ಬೋದು, ಇದು ಹೆಸರಾಂತ ಬಳ್ಳಾರಿಗೆ ಹೆಸರಾಂತ ಶಾಪ್ ಇದೆ, ಬಟ್ಟೆ ಅಂಗಡಿ. ಈ ಥರ ಎಲ್ಲ ರಸ್ತೆ ಪಾದಚಾರಿ ರಸ್ತೆನೇ ಅತಿಕ್ರಮಣ ಮಾಡಿ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ. ಇದಕ್ಕೆ ಸಾರ್ವಜನಿಕ ಓಡಾಡೋಕ್ಕೂ ಭಾಳ ಕಷ್ಟ ಆಗ್ತಾ ಇದೆ. ಇಲ್ಲಿ ಫಸ್ಟು ಮಹಾನಗರ ಪಾಲಿಕೆಯ 1ನೇ ವಲಯದಲ್ಲಿರುವ ಎಲ್ಲ ಪಾದಚಾರಿ ರಸ್ತೆಯ ಅತಿಕ್ರಮಣಗಳನ್ನು ಅಧಿಕಾರಿಗಳು ದಯವಿಟ್ಟು ತೆರವುಗೊಳಿಸಬೇಕಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ. ಬಳ್ಳಾರಿ ನಗರದ ಎಲ್ಲ ವಲಯಗಳಲ್ಲೂ ಸಹ ಇದೇ ರೀತಿ ಅತಿಕ್ರಮಣಗಳಿದ್ದಾವೆ. ಫಸ್ಟು ಪಾದಚಾರಿ ರಸ್ತೆಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಅನುಕೂಲ ಮಾಡಬೇಕು. ಸಾರ್ವಜನಿಕರಿಗೆ ಭಾಳ ಕಷ್ಟ ಆಗಿದೆ. ಬೆಂಗಳೂರು ರಸ್ತೆಯಲ್ಲಿ ಅಂತೂ ಪಾದಚಾರಿ ರಸ್ತೆ ಮೇಲೇ ವ್ಯಾಪಾರ ಮಾಡ್ತಾರೆ. ಅಂಗಡಿಗಳವರೇ ಅವ್ರಿಗೆ ವ್ಯಾಪಾರ ಮಾಡೋಕ್ಕೂ ಬಾಡಿಗೆ ಕೊಟ್ಟಿರ್ತಾರೆ. ಪಾದಚಾರಿ ರಸ್ತೆನ ಮುನ್ಸಿಪಾಲ್ಟಿಯವರೆಲ್ಲ ಕೊಡೋದು, ಅಂಗಡಿಗಳವರು ಬಾಡಿಗೆ ಕೊಟ್ಟಿದ್ದಾರೆ. ಫಸ್ಟ್ ಇರೋದು ಗಾಂಧಿನಗರ ನೆಹರು ಕಾಲನಿ ಹತ್ತಿರದ ಫ್ಲೈಓವರ್ ಪಕ್ಕದಲ್ಲಿ, ಫ್ಲೈಓವರ್ ಕೆಳಗಡೆ ರಸ್ತೆ. ಇದು UGDR ಪೈಪ್ ಹಾಕೋದಕ್ಕೆ ಮಹಾನಗರ ಪಾಲಿಕೆ ಕೆಲಸ ಮಾಡಿದೆ. UGD ಪೈಪ್ ಹಾಕಿದ್ರೆ, ಆದರೆ ಕುಣಿಗಳೆಲ್ಲ ಮುಚ್ಚಿಲ್ಲ.
ಇಲ್ಲಿ ಮಳೆ ಬಂದರೆ ನೀರು ನಿಂತರೆ ಆಕ್ಸಿಡೆಂಟ್ ಆಗ್ತವೆ. ವರ್ಷಗಳೇ ಆಯಿತು. ಮಳೆ ಬಂದಾಗಂತೂ ನೀರು ನಿಂತಿರುತ್ತೆ. ಅದೇ ರೋಡ್ ಇದ್ದೇನೋ ಪುಣೆ ಇದೆನೋ ಗೊತ್ತಾಗಲ್ಲ. ಮೊನ್ನೆ ಒಂದು ಕಾರು ಆಕ್ಸಿಡೆಂಟ್ ಆಗಿದೆ, ಇದರಲ್ಲಿ ಬಿದ್ದಿದೆ. ಸ್ಕೂಲ್ ಬಸ್ಸು ಕೂಡ ಸ್ಟ್ರಕ್ ಆಗಿದೆ. ಸ್ಕೂಲ್ ಬಸ್ ಕೂಡ ಇಲ್ಲೇ ಸ್ಟ್ರಕ್ ಆಗಿದೆ. ಬಹಳ ತೊಂದರೆಗಳು ಕೂಡ ಉಂಟಾಗ್ತಿದೆ ದಿನನಿತ್ಯ ಸಂಚಾರಕ್ಕಾಗಿ. ನೀವೇ ನೋಡ್ಬೋದು ಇದೆ ಅಂತ ಕೆಳಗಡೆ ಇದೆ ಇದು. ಬಾಣ ಪಾದಚಾರಿ ರಸ್ತೆ ಒತ್ತುವರಿ ಆಗಿದೆ. ಒಂದು ಜಾಹೀರಾತು ಫಲಕನೇ ಹಾಕಿದ್ದಾರೆ. ಇದನ್ನ ಅಧಿಕಾರಿಗಳು ಸ್ವಲ್ಪ ಬೇಗ ತೆರವುಗೊಳಿಸಬೇಕು. ಪಾದಚಾರಿ ರಸ್ತೆನ ಓಡಾಡೋದಕ್ಕೆ ಅನುಕೂಲ ಮಾಡಬೇಕಂತ ಒತ್ತಾಯ. ನಮಸ್ಕಾರ. ಇದು ಬಳ್ಳಾರಿ ನಗರದ ಮುಖ್ಯ ರಸ್ತೆ ಡಬಲ್ ರೋಡು. ಇದು ಒಂದಡಿ ಆಳದ ಒಂದು ದೊಡ್ಡ ಗುಡ್ಡಿ ಬಿದ್ದಿದ್ದಾವೆ. ಈ ಥರನೇ ಬಹಳಷ್ಟು ಗುಡ್ಡಿಗಳು ಕೂಡ ಬಿದ್ದಿದ್ದಾವೆ ಈ ರಸ್ತೆಯಲ್ಲಿ. ಹಾಗೂ ರಸ್ತೆಯ ಪಕ್ಕದಲ್ಲಿ ಪಾದಚಾರಿಯ ಫುಟ್ಪಾತ್ ಮೇಲೆ ಮರದ ದಿಂಬಿ ಇನ್ನೂ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ. ಇದನ್ನು ಗಮನ ಹರಿಸಬೇಕು. ರಸ್ತೆಯನ್ನು ಇದನ್ನು ತೆಗೆದು ಪಾದಚಾರಿಗಳಿಗೆ ರಸ್ತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ.
ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ.